ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್.ಸಿ. ಜಯಮುತ್ತು ಮಾತನಾಡಿ, ತಾಲೂಕಿನ ಶಿಶಿರ ಹೋಂಸ್ಟೇನಲ್ಲಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಬಿಎಲ್ಎಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಆಪ್ಕಾಮ್ಸ್ ದೇವರಾಜು, ಮುಖಂಡರಾದ ಮಲ್ಲೇಶ್ ದೇವಪಟ್ನ, ಆಪ್ಕಾಮ್ಸ್ ನಿರ್ದೇಶಕ ರವಿ, ತಾಲೂಕು ಮಹಿಳಾ ಅಧ್ಯಕ್ಷೆ ರಮ್ಯಾ ಸ್ವಾಮಿಗೌಡ, ಯುವ ಘಟಕದ ಅಧ್ಯಕ್ಷ ವಿನೋದ್, ಕೂಡ್ಲೂರು ಸಿದ್ದರಾಮು ಸೇರಿದಂತೆ ಇತರರು ಹಾಜರಿದ್ದರು. ನಾಳಿನ ಸಭೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಎಲ್ಎ ಈಗಾಗಲೇ ಬಿಎಲ್ಒ ಅಧಿಕಾರಿ ವರ್ಗದವರನ್ನ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿರೋದ್ರಿಂದ ನಾವು ಕೂಡ ಇವಾಗ ಬಿಎಲ್ಎ ಸಂಬಂಧಪಟ್ಟಂಗೆ ಏನು 276 ಬೂತ್ ಇದೆ, ಅಗ್ರವಾಗಿ ಮಾತ್ರ 2 ಸೇರಿ ಪ್ರತಿಯೊಬ್ಬರನ್ನ ಆಯ್ಕೆ ಮಾಡಿ 2,32,000 ಮತದಾರರು ನಮ್ಮ ಜನಪ್ರತಿನಿಧಿಗಳು. ಈಗ ಅಫಿಷಿಯಲ್ ಅಧಿಕಾರಿ ವರ್ಗದವರೇ ಮಾಹಿತಿ ಕೊಡೋ ಲೆಕ್ಕಾಚಾರ 15,000 ರಿಂದ 20,000 ಮತದಾರರು ಡಿಲೀಟ್ ಆಗ್ತಾರೆ. ಯಾಕಂದರೆ 2 ಕಡೆ ಇರ್ತಾರೆ ಅನ್ನೋ ಉದ್ದೇಶದಿಂದ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ಕೂಡ ಹೊರಡಿಸಿದೆ. ಅಧಿಕಾರಿ ವರ್ಗದವರು ಕೂಡ ಈಗಾಗಲೇ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಆ ಉದ್ದೇಶದಿಂದ ಅವ್ರ ಜೊತೆಗೆ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಂಗೆ PLA ಒಬ್ಬರನ್ನ ಒಂದು ಬೂತ್ಗೆ ಒಬ್ಬರನ್ನ ಆಯ್ಕೆ ಮಾಡಿ ಈಗಾಗಲೇ ಅವ್ರ ಜೊತೆಗೂಡಿ ಪ್ರಾಮಾಣಿಕವಾಗಿ ಎಲ್ಲಿ ವೋಟರ್ಸ್ ಇದ್ದಾರೆ, ಇಲ್ಲಿರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಬೇರೆ ರಾಜ್ಯದಲ್ಲಿ ಇದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಹಕಾರ ಆಲಯದಲ್ಲಿ 276 ಬೂತ್ ಮಾಡಿದ್ದಾರೆ. ಇವತ್ತು PLAಗಳನ್ನು ಆಯ್ಕೆ ಮಾಡಿರುವಂಥದ್ದು. ಅದ್ರ ಜೊತೆಯಲ್ಲೂ ಕೂಡ ಇವತ್ತು ತಾಲೂಕು ಕಮಿಟಿಯಲ್ಲಿ ತಾಲೂಕು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳಿರ್ಬೋದು, ಸಾಕಷ್ಟು ಹೆಚ್ಚು ಕಮ್ಮಿ 400 ರಿಂದ 500 ಜನ ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ವಿಶೇಷವಾಗಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 500 ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿ ತಯಾರನ್ನು ಮಾಡಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಕಾರ್ಯಾಗಾರ, ಅಲ್ಲಿ ನಮ್ಮ ರಾಜ್ಯ ಮಟ್ಟದ ಪ್ರಮುಖವಾದ ಮುಖಂಡರುಗಳ ಕೂಡ ಕಾರ್ಯಾಗಾರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ಅದನ್ನು ಕೂಡ 1-2 ಕಾರ್ಯಾಗಾರ ಮಾಡ್ತಾರೆ. ತದನಂತರ ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ಲಿ ಪಂಚಾಯತಿ, DP ನಗರಸಭೆ ಚುನಾವಣೆಗಳು ಈಗಾಗಲೇ ಸಕ್ರಿಯವಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಈಗಾಗಲೇ ನಾವು ಎನ್ಡಿಎ ಜೊತೆ ಇರೋದ್ರಿಂದ ನಮ್ಮ ಪಾರ್ಟಿನೂ ಕೂಡ ಸಕ್ರಿಯಗೊಳಿಸಬೇಕು ಉದ್ದೇಶದಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರುಗಳು ಜೊತೆಗೂಡಿ ಇವತ್ತು ನಾಳೆ ಕಾರ್ಯಕ್ರಮವನ್ನು ಒಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಎನ್ಡಿಎ ಜೊತೆ ಯಾವ ರೀತಿ ಹೋಗಬೇಕು ಅಂತೇಳಿ ನಾಳೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಕರೆದಿರುವಂಥದ್ದು. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ದಯಮಾಡಿ ನಾಳೆ ಸಭೆಗೆ ಬಂದು, ಯಾಕೆಂದರೆ ಕಾರ್ಯಾಗಾರ ಒಂದು ಭಾಗ ಸಪ್ರೇಟ್ ಇರ್ತಾರೆ. ಏನು 276 ಜನ ನಾವೇನು ಒಂದು ಕಡೆ ಬೇರೆ ಕಾರ್ಯಾಗಾರ ಅದೇ ಉದ್ದೇಶಕ್ಕೆ ಇವತ್ತು ಮೇಲ್ಮಟ್ಟದ ಸಂಬಂಧಪಟ್ಟವರು ಬರ್ತಾರೆ ಅದನ್ನು ಮಾಹಿತಿ ಕೊಡಲಿಕ್ಕೆ. ಯಾಕೆಂದರೆ ಕಾರ್ಯಾಗಾರ ಇಂಪಾರ್ಟೆಂಟ್. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒದ್ದಾಡಬಹುದು. ಇವತ್ತೇ ಆ ಶ್ರಮ ಪಟ್ಟರೆ ನಮ್ಮ ನಾಳೆ ಅನುಕೂಲ ಆಗುತ್ತೆ ಒಂದೇ ಉದ್ದೇಶದಿಂದ ಇವತ್ತು ನಾವು ಎಲ್ಲ ರೀತಿ ತಯಾರನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಯಶಸ್ವಿಯಾಗಲಿಕ್ಕೆ ಸಹಕಾರ ಆಗುತ್ತೆ. ಯಾಕೆಂದರೆ ಆದಷ್ಟು ಜಲ್ದಿ ಚುನಾವಣೆ ಬರೋ ದೃಷ್ಟಿಯಿಂದ ಇವತ್ತು ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪದಾಗ್ರಹಣ, ಕಾರ್ಯಾಗಾರ ಮತ್ತು ಬೂತ್ ಕಮಿಟಿನೂ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಬೂತ್ಗೆ 15 ಜನ ಸದಸ್ಯರನ್ನು ಮಾಡಲಿಕ್ಕೆ, ಒಬ್ಬರು ಅಧ್ಯಕ್ಷರು ಮಾಡಲಿಕ್ಕೆ ಕೂಡ ಈಗಾಗಲೇ ಅದನ್ನು ಕೂಡ ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ವಿಚಾರದಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ನಡೀತಾ ಇದೆ. SRI ಅದರ ಪ್ರಯುಕ್ತ ನಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅರಿವು ಮೂಡಿಸಲು ನಾಳೆ ಒಂದು ವರ್ಕ್ಶಾಪ್ ಅಂದರೆ ಕಾರ್ಯಾಗಾರವನ್ನು ನಾವು ಶಿಶಿರ ಹೋಮ್ ಸ್ಟೇ ಕೂಡ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ನಮ್ಮ ರಾಜ್ಯ ಘಟಕದ JDS ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಮ್ಮ ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರು, ಮುಖಂಡರು ಸೇರಿ ನಾಳೆ 11 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅಲ್ಲಿಗೆ ಎಲ್ಲ ನಮ್ಮ ಈಗೇನಾಗಿದೆ ನಾವು ಅಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಪ್ರತಿ ಜಿಲ್ಲಾ ಪಂಚಾಯಿತಿಯೂ ಕೂಡ ಒಂದು ಮಾತೃ ಘಟಕ, ಮತ್ತು ಒಂದು ಯುವ ಘಟಕ, ಮತ್ತು ರೈತ ಘಟಕ, ಮಹಿಳಾ ಘಟಕ, SC ST ಘಟಕ
ಮತ್ತು OBC ಹಿಂದುಳಿದ ವರ್ಗ ಘಟಕ ಅಂತೇಳಿ 6 ಘಟಕಗಳನ್ನ ಮಾಡಿ 6 ಘಟಕವು ಕೂಡ ನಾವು ಪ್ರತಿ ಘಟಕಕ್ಕೆ 15 ಜನದಂತೆ ಒಂದು ಪದಾಧಿಕಾರಿಗಳನ್ನ ಲಿಸ್ಟ್ ರೆಡಿ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಪದಗ್ರಹಣ ಕಾರ್ಯಕ್ರಮವನ್ನು ನಾಳೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆದೇಶ ಪತ್ರವನ್ನು ಕೊಟ್ಟು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾಳೆ ಮಾಡ್ತಾ ಇದ್ದೀವಿ. ಏನಪ್ಪ ಇಷ್ಟೊಂದು ಆತಾತರು ಮಾಡ್ತಾ ಇದ್ದೀರಿ ಅಂತಂದರೆ, ಮುಂದಿನ ದಿವಸದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಬೇಕು. ಮುಂದೆ ಏನೇನು 2 ವರ್ಷದಲ್ಲಿ ನಮ್ಗೆ ಇಲ್ಲಿ ಬರ್ತಕ್ಕಂಥ 2028ಕ್ಕೆ ತಾಲೂಕು MLA ಎಲೆಕ್ಷನ್ ಬರ್ತಾ ಇದೆ ರಾಜ್ಯದ. ಆ MLA ಎಲೆಕ್ಷನ್ಗೆ ಏನಿವತ್ತು ನಾವು ಅಲ್ಲಿ ಅನೌನ್ಸ್ ಆಗಿದೆ, ನಿಮಗೆಲ್ಲ ಗೊತ್ತಿರಬೇಕು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ HD ಕುಮಾರಸ್ವಾಮಿ ಅವರು ಸ್ಪರ್ಧಿಸಲು ಗ್ಯಾರಂಟಿ ಆಗಿದೆ. ಅವ್ರನ್ನ ಗೆಲ್ಲಿಸಲೇಬೇಕು, ಇಲ್ಲಿಂದ ಗೆಲ್ಲಿಸಿ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ಇಡೀ ಚನ್ನಪಟ್ಟಣದ JDS ಸಮೂಹ, BJP ಸಮೂಹ ಎಲ್ಲ ಸೇರಿ ನಾವು ಇವತ್ತು ಒಂದು ನಿರ್ಧಾರವನ್ನು ತಗೊಳ್ಬೇಕು. ಅದರಿಂದ ಎಲ್ಲ ಕಾರ್ಯಕರ್ತರ ಎಚ್ಚರಿಸೋಕ್ಕೋಸ್ಕರ ನಾವು ನಾಳೆ ಈ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಆ ಕಾರ್ಯಾಗಾರನ ಎಲ್ಲರೂ ಕೂಡ ಚನ್ನಪಟ್ಟಣ ತಾಲೂಕಿನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಅದನ್ನು ಯಶಸ್ವಿ ಮಾಡಿ ನಮ್ಮ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅದಕ್ಕೆ ಒಳ್ಳೆಯದಾಗೋಕ್ಕೆಲ್ಲ ಹಾರೈಸಬೇಕು.